ಎಲ್ಲ ಅವನೇ ಇಲ್ಲಿ ನೋಡಾಗ ಹೆಂಗ್ ಬರೀ ಚಿಕನ್ ಅಷ್ಟೇ ಇಲ್ಲೇ ನೋಡಿ ಮೇನ್ ಫಿಗರ್ ಕ್ರೇಜಿ ಸ್ಟಾರ್ ರವಿಚಂದ್ರ. ಈಗ ನೋಡ ನಾವು ಕಾರ್ ತಗೊಂಡು ಬಂದಿದ್ವಿ. ಈಗ ಬಳಗನವರು ಮಸ್ಕಿಗೆ ಹೋಗೋ ದಾರಿ ಐತಲ್ಲ, ಇದು ನಮ್ದು ರಾಯಚೂರಿಗೆ ಹೋಗೋ ದಾರಿ, ಇದು ನಮ್ಮ PW ಕ್ಯಾಂಪ್ದು ಹೋಗೋ ದಾರಿ. ಆ ದಾರಿಗೆ ಒಂದು ಒಳ್ಳೆ ಚಿಕನ್ ಮಾಡೋ ಇದಿದೆ, ಹೋಟ್ಲಿದೆ. ಈ ಹೋಟ್ಲ್ ಒಳಗೆ ಹೋಗೋಣ ಬನ್ನಿ. ಚಿಕನ್ ರೆಡಿ ಆಗ್ತಾ ಇದೆ. ಬರದಾರಮ್ಮ ಇವನು ಕ್ರೇಜಿ ಸ್ಟಾರ್ ರವಿಚಂದ್ರ ಮುಂದ ಗಾಡಿ ಓಡಿಸ್ತಾ ಇದ್ದಾನ. ಇವನು ಯಾವ್ದು ಬಿಸ್ಮಿಲ್ ಖಾನ್ ಕಣ್ಣಂಗ್ ಕಾಣ್ತಾನ. ಇಲ್ಲೇ ನೋಡಿ ಮೇನ್ ಫಿಗರ್ ಒರಿಜಿನಲ್ ಫಿಗರ್ ಇದು. ಗೋಲ್ಡನ್ ಸ್ಟಾರ್ ಗಣೇಶ್ ಇದೊಂದು ಫಿಗರ್. ಈ ಗಾಡಿ ಇದ್ರು ಇವನ್ ಕೊಡ್ಲಿಲ್ಲ, ಬಾಡಿಗೆ ಮಾಡಿಗೆ ಹೊಂಟಿವಿ ಈಗ. ಅಲ್ಲಪ್ಪ ನೀನ್ ಹೇಳಿಲ್ಲ ಬ್ರೋ, ಗಾಡಿ ಹೇಳಿಲ್ಲ ಇವ್ರು ಏನು ಗಾಡಿ ಇದ್ರು ತಂದಿಲ್ಲಿದ್ದ. ಮತ್ ನಾವೇನ್ ಮಾಡ ಬಾಡಿ ಮಾಡಿಕೊಂಡು ಹೊಂಟಿವಿ ಈಗ. ಅದ್ರಾಗ ಕೈವಾಡ ಎಲ್ಲ ನಮ್ದು ಕ್ರೇಜಿ ಸ್ಟಾರ್ ರವಿಚಂದ್ರಂದೇ ಎಲ್ಲ. ರವಿ ಅಣ್ಣ ಇದು ನಾವು ಸಕ್ಷ ಓಡಿಸಿದ್ರೆ ಕೊಡ್ತೀನಿ ಅಂತ ಹೇಳಿದ. ತುಂಬ್ಕೋನ ಅಲ್ಲೇ ಹಣೆಗೆ ಇಡ್ತೀವಿ ನೋಡ, ಇಲ್ಲಿ ತೋರ್ಸ್ಬೋ ಹೇಳ್ತೀನಿ ಅವಳಿಗೆ. ಇವನು ನಮ್ದು ಒಂದ್ ರೀಲ್ ಮಾಡಿದ್ವಿ ಕೊಲಾಬ್ರೇಷನ್, 1 ಲಕ್ಷ ಹೊಡಿದ್ರೆ ಒಂದ್ ಚಿಕನ್ ಪಾರ್ಟಿ ಸ್ಟ್ರೀಟ್ ಫೋಟೋಗ್ರಫಿ ಎಲ್ಲ ಒಂದ್ ಚಿಕನ್ ಎಲ್ಲ ಕೊಡಿಸ್ತೀನಿ ಅಂತ ಹೇಳಿದ. ಥ್ಯಾಂಕ್ ಯು ಅಂತ ಹೇಳಿ ಈಗ ಕೊಡಿಸ್ತೀನಿ ಈಗ ಕೊಲಾಬ್ರೇಷನ್ ಹಾಕೊಳ್ಳಿ. ಇವತ್ತು ಖುಷಿ ಹೊಂಟಿ ಹೊರಗಡೆ. ಇದೇನೋ ಕಾರ್ ಎಷ್ಟದಾವ ಜಾತ್ರೆ ಇತ್ತು. ಜಾತ್ರೆ ಯಾವ ಜಾತ್ರೆ ನೋಡು ಯಾವ್ದಾರು ಹೋಟ್ಲ್ ಹೇಳ್ತಾರಲ್ಲ ಆ ಹೆಸರು ಹೇಳಿದ್ದೀನಿ. ನಮ್ಗೆ ಹೋಗ್ಬಿಟ್ರೆ ಸುಮ್ನೆ ಅದ ಅನ್ಎಕ್ಸ್ಪೆಕ್ಟೇಷನ್ ಬಂದ್ರೆ ಇದು ಯಾವ್ದೋ ಈ ಹೋಟ್ಲಿಗೆ ಹೋಗ್ಬಂದ್ರೆ ಆ ಹೋಟ್ಲ್ ಬಂದಾಗ್ಬಿಟ್ಟು ಅದೃಷ್ಟಮ್ಮ. ಈಗ ಅದೃಷ್ಟ ನಾವು ಎಷ್ಟು ಇದು ಮಾಡ್ಕೊಂಡ್ ಪಡ್ಕೊಂತೀವಿ ಅಂದ್ರೆ ಕೊಟ್ಟಿರಿ ಹಂಗ ಐದ್ ಕೊಟ್ರಿ ಬೇಡ ಹಿಂಗಿರತ್ತ ಹೆಂಗ್ ಬ್ರೋ ನಿಮ್ ಮನ್ಯಾಗ ಗೈಸ್ ಬರ್ರಿ ನಮ್ ಹುಡ್ರು ಇಲ್ಲಿ ಅನ್ನ ಸಾಂಬಾರ್ ತಿನ್ನಕ್ ಬಂದಾರ. ನಾವು ಅನ್ನ ಸಾಂಬಾರ್ ಅಷ್ಟೇ ತಿನ್ನ ನಾವಿಬ್ರು. ನೀನ್ ಅನ್ನ ಸಾಂಬಾರ್ ತಿಂತೀಯ? ನಾನು ಅನ್ನ ಸಾಂಬಾರ್ ಬ್ರೋ. ಏನ್ ಮಾಡೋಗ ನಮ್ಮ ಹುಲಿಗೆ ಐತಲ್ಲ, ಅದಕ್ಕೋಸ್ಕರ ನಾವ್ ಏನಾದ್ರು ಮಾಡೋಗಲ್ಲ. ನೀವೇ ಭಟ್ರ? ನೀವೇ ಅಡಿಗೆ ಮಾಡೋರ? ನಿಮ್ಮ ಹೆಸರು ಬಸಪ್ಪ ರೀ? ಹುಚ್ಚಪ್ಪ ಏನ್ರಿ? ಹಾಂ. ಇಲ್ಲಿ ಐಟಮ್ ಏನೇನು ಸಿಗ್ತಾವ್ರಿ? ಚಿಕನ್, ಬರೀ ಚಿಕನ್ ಅಷ್ಟೇ. ಮಟನ್ ತಂದ್ಕೊಡ್ರೆ ಮಟನ್ ನಾವು ತಂದು ಕೊಡ್ಬೇಕ ನೀವು? ಹಾಂ ಹಾಂ. ಅಂದರೆ ಕೆಜಿ ಲೆಕ್ಕದಾಗ ಮಾಡಿಕೊಡ್ತೀರಿ? ಹೆಂಗೆ ಕೆಜಿ ರೀ? ಚಿಕನ್ ಮಟನ್? ಚಿಕನ್ 560. ನೀವು ಮಾಡಿಕೊಡ್ರಿ. ನಾ ತಂದು ಕೊಟ್ಟರೆ ನಿಮ್ಮ ಹತ್ರ ಚಿಕನ್ ಅಷ್ಟೇ 250. ನೀವು ತಂದು ಕೊಟ್ರೆ ನಾ ತಂದು ಕೊಟ್ಟರೆ. ಮಟನ್ ರೀ? ಮಟನ್ 350. 350. ನಿಮ್ಮ ಹತ್ರ ಮಟನ್ ಅಂದ್ರೆ ಅದು ಬೇರೆ ರೇಟ್? ಅದು 700. ಹಾಂ ಹಾಂ. ಓಕೆ. ಥ್ಯಾಂಕ್ಸ್ ರಣ್ಣ. ಇದೊಂದು ಅಡ್ರೆಸ್ ಅಂತ ಹೇಳ್ರಿ ಅಣ್ಣ, ಎಲ್ಲಿ ಬರ್ತಿದ? ಇಲ್ಲಿ ಜಳಗಾರಿ ಪಿಡಿಬೇಡಿ ಕ್ಯಾಂಪ್. ಜೋಳಗೆರೆ PW ಕ್ಯಾಂಪ್. ಪಿಡಿಬೇಡಿ ಕ್ಯಾಂಪ್. ಇದು ಸರ್ಕಲ್ ಯಾವ್ದ್ರಿ ಇದು? ಇದು ಬಳಗನೂರು ಹೋಗೋ ದಾರಿ. ಸುಮ್ಮನೆ ಆಗ್ಲಿ ಬಿಡೋ, ಸುಮ್ಮನೆ ಈಗ ಮಾಡ್ರಿ ನೋಡು. ಇದು ಒಂದು ಅರ್ಧ ಕೆಜಿ ಹೇಳಿದೆ, 1 ಕೆಜಿ ಹೇಳಿದ್ವಿ, ಮತ್ತೊಂದು 1/4 ಕೆಜಿ ಬಂದಿದೆ. ಈಗ ರೈಸ್ ಒಂದು ಆರ್ಡರ್ ಹೇಳಿದ್ವಿ. ಮತ್ತು ನಮ್ಮ ಮಂಜು ಸರ್ ಅವರು ಫುಲ್ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಚಿನ್ನಿ ಕ್ಲಿಕ್ಸ್ ಅವರು ಬಂದಾರೆ ನಮ್ಮ ಜೊತೆ. ಇವರು ವಿನಯ್ ಕ್ಲಿಕ್ಸ್ ಅವರು ಇಲ್ಲೇ ಇದ್ದಾರೆ ಪಕ್ಕದಲ್ಲಿ. ಕ್ಲಿಕ್ ಮಾಡ್ತಾರೆ. ಮತ್ತು ಇವರು ಅನ್ನ ಸಾಂಬಾರು ಊಟ ಮಾಡ್ರಿ ಇಲ್ಲೇ ಇದ್ದಾರೆ. ಅನ್ನ ಸಾಂಬಾರು ಊಟ
ಹಿಂಗ ರೊಟ್ಟಿ ತಿನ್ನೋ ವಿಧಾನ ಹೇಳ್ತೀನಿ ನೋಡಿ. ಪುಡಿ ಮಾಡಿ ಹಿಂಗ ಹಾಕೊಂಡು ಯಾವ ಒಂದು ಪೀಸ್ ಹಾಕೊಂಡು ತಿಂದ್ರೆ ಜಮ ಜಮ ಮಸ್ತ್ ಮಸ್ತ್. అది దాంట్లో ఇంకా ಒಡ್ಡೆ ಒಡ್ಡೆ ಅಡ್ಡ. ಹಾ ಎಷ್ಟು ಸವಿ ಸವಿ ಆಗಿದೆ ಅಂದ್ರೆ 3 ಪ್ಲೇಟ್ ಚಿಕನ್, 2 ಪ್ಲೇಟ್ ಮೊಸರು, ಇದು 4ನೇ ಪ್ಲೇಟ್ ಇದೆ. ಇದು ನೋಡಾಗ ಇದು ಇನ್ನೊಂದು ಸ್ಟಾಕ್ ಎಲ್ಲ ಅವನೇ ಇಲ್ಲಿ ನೋಡಾಗ ಹೆಂಗ್ ಬಿಡಿತೆ ನಂಗೆ. ಒನ್ ಮೋರ್ ಅನ್ಬೇಕು ಹಂಗೆ. ಈ ಫಿಗರ್ ನೋಡ್ರಿ, ಈಗ ಈ ಫಿಗರ್ ಹೆಂಗೈತೆ. ಏನ್ ಅನ್ನ ಸಾಂಬಾರು ಉಣ್ಣ ಕುಂತಲ್ಲ, ಚಿಕನ್ ಉಣ್ಣಲ್ಲ ನೀನು? ಯಾಕೆ ಬ್ರೋ? ಶ್ರಾವಣ ಏನ್ ಬ್ರೋ? ವಾವ್, ಇವ್ನು ನಮ್ಮ ಜೊತೆ ಆಗ್ಬಿಟ್ರ ಶ್ರಾವಣದವ್ರು. ಬಂದ್ಬಿಡ್ತೀನಿ ಅಷ್ಟು. ಶ್ರಾವಣ ಅಂತೇಳಿ ಅನ್ನ ಸಾಂಬಾರು ಊಟ ಮಾಡ್ಯಾರ, ಏನ್ ಗೊತ್ತಾಗಲ್ತ ಅದು. ಬ್ರೋ ಹೆಂಗಾಯ್ತು ಊಟ? ಬ್ರೋ ಹೆಂಗಿದೆ ಊಟ? ಚೆನ್ನಾಗಿದೆ. ಏನೆಲ್ಲ ತೊಂದ್ರೆ? ಏಯ್ ಹೇಳ ಮತ್ತೆ ನಾ ಮಾತಾಡ್ಲಿಕ್ಕೆ ಮತ್ತೆ ಬಿಡಿಕಿ ಬಿಡೋಲ್ಲ ನೋಡ್ ನಾನು. ಹಾ ಏನೇನು ಹೇಳ್ತಿದ್ರಿ ಹೇಳ, ಏನು ಆರ್ಡರ್ ಮಾಡಿದ್ರೆ? ಹಾಂ ಜಲ್ಲಿ ಕ್ಯಾಮ್ರಾ ಜಲ್ಲಿ ಹೇಳು. ಚಿಕನ್ ಮಸಾಲ ಆರ್ಡರ್ ಮಾಡಿದ್ವಿ. ಹಾಂ, ಅದ್ರ ಜೊತೆ ರೊಟ್ಟಿ. ಹಾಂ, ಅದಾದ್ಮೇಲೆ ರೈಸ್. ಹಾಂ, ಮೊಸರು. ಚಿಕನ್ ಹೆಂಗಿತ್ತು? ಮೀಡಿಯಮ್. ಏನೋ ಪೋತ್ನಾಳ್ ಬಂದಂಗೆ ಬಂದಿಲ್ಲ. ನೆಕ್ಸ್ಟ್ ಟೈಮ್ ಗಾಯ್ಸ್ ನಿಮಗೆ ಪೋತ್ನಾಳ್ ಟೇಸ್ಟ್ ಕೂಡ ಮಾಡಿಸ್ತೀವಿ. ಇದು ಸುಮ್ಮನೆ ಶಾಂಪಲ್ ಹಂಗೆ. ಇಲ್ಲಿ ಚೆನ್ನಾಗಿತ್ತಂತ ಒಂದು ವಿಡಿಯೋ ನೋಡಿದ್ವಿ, ಅದು ನೋಡಿ ಬಂದಿದ್ವಿ. ಸ್ವಲ್ಪ ಆವ್ರೇಜ್ ಅನಿಸ್ತಿತ್ತು. ಈ ನೆಕ್ಸ್ಟ್ ಪೋತ್ನಾಳ್ ಮಾಡ್ತೀವಲ್ಲ ಅದನ್ನು ನಿಮಗೆ ತೋರಿಸ್ತೀನಿ. ಅದು ಪೋತ್ನಾಳ್ ಯಾವ್ದು ಅಂತೇಳಿ ನೀವು ಕೂಡ ನಂಗೆ ಕಮೆಂಟ್ ಮಾಡಿ. ಯಾವ್ದು ಅಂತೇಳಿ ಕಮೆಂಟ್ ಮಾಡ್ಬೇಕು. ನಾನು ಅವಾಗ ತೋರಿಸ್ತೀನಿ, ಇಲ್ಲಾಂದ್ರೆ ತೋರಿಸಲ್ಲ. ಹೌದಾ? ಹಾಂ ಆಯ್ತಣ್ಣ ಆಯ್ತಣ್ಣ. ಆಯ್ತಣ್ಣ ನೋಡಿ ಇಲ್ಲಿ ನಿನ್ ಮನ್ಯಾಗಂತ ಇದು ಯಾವ್ದೋ ಚವಾರಿ ಹಿಡ್ಕೊಂಬಂದ್ಬಿಟ್ಟಿವಿ ನಾವು.